ನಾವೆಲ್ಲ ಚಿಕ್ಕವರಿರಬೇಕಾದ್ರೆ ಬೇಗ ಬೇಗ ಅಡಲ್ಟ್ಸ್ ಆಗಿಬಿಡ್ಬೇಕು ಅಂತ ಆಸೆ ಕಂಡೇ ಇರ್ತೀವಿ. ಯಾಕೆ ಅಂತಂದರೆ ನಮ್ಮ ಪ್ರಕಾರ ಆಗ ಲೈಫ್ ತುಂಬಾ ಈಸಿ ಇರುತ್ತೆ, ಫ್ರೀಡಮ್ ಇರುತ್ತೆ, ಇಷ್ಟ ಬಂದಂಗೆ ದುಡ್ಡನ್ನ ಖರ್ಚು ಮಾಡ್ಬೋದು ಅಂತ ಏನೇನೋ ಕನಸುಗಳನ್ನ ಅಂದ್ಕೊಂಡಿರ್ತೀವಿ. ಬಟ್ ರಿಯಾಲಿಟಿಯಲ್ಲಿ ಯಾರೂ ನಮ್ಗೆ ಹೇಳಿರಲ್ಲ. ಅಡಲ್ಟ್ಹುಡ್ ಜೊತೆಗೆ ಒಂದು ಹೋಮ್‌ವರ್ಕ್ ಕೂಡ ನಮಗೆ ಬಂದಿರುತ್ತೆ. ಅದೇ ರೆಸ್ಪಾನ್ಸಿಬಿಲಿಟೀಸ್, ಎಕ್ಸ್‌ಪೆಕ್ಟೇಷನ್ಸ್, ಡೆಡ್‌ಲೈನ್ಸ್, ರಿಲೇಷನ್‌ಶಿಪ್ಸ್, ಫ್ಯಾಮಿಲಿ ಇಷ್ಟೆಲ್ಲನೂ ಜೊತೇಲಿ ತೂಗಿಸ್ಕೊಳ್ತಾ ಲೈಫ್‌ನ ಕ್ಯಾರಿ ಮಾಡೋದು ಇಟ್ಸ್ ರಿಯಲಿ ಅ ಬಿಗ್ ಟಾಸ್ಕ್. ಈ ಜರ್ನಿಯಲ್ಲಿ ಎಲ್ಲೋ ಒಂದು ಕಡೆ ನಮ್ಮಲ್ಲಿರುವಂಥ ಚೈಲ್ಡ್ ಲೈಕ್ ನೇಚರ್‌ನ ನಾವು ಕಳ್ಕೊಂಬಿಟ್ಟಿರ್ತೀವಿ. ಆ ಇನ್ನೋಸೆನ್ಸ್, ಆ ಎಕ್ಸೈಟ್‌ಮೆಂಟ್, ಆ ಖುಷಿ, ಏನೂ ಓವರ್ ಥಿಂಕಿಂಗ್ ಇಲ್ಲ. ಇವನ್ನೆಲ್ಲನೂ ಕಳ್ಕೊಂಡು ಯಾವುದೋ ಬೇರೆ ಜರ್ನಿಯಲ್ಲೇ ಕಳೆದೋಗ್ಬಿಟ್ಟಿದ್ದೀವಿ. ಈ ಪ್ರಪಂಚದಲ್ಲಿ ಅಡಲ್ಟ್ಸ್ ಅನ್ನೋ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಆದರೆ ಆ ಮಗುವಿನ ಮನಸ್ಸು ಇರುವಂಥ ಅಡಲ್ಟ್ಸ್ ಇದ್ದರೆ ಪ್ರಪಂಚ ಇನ್ನೂ ಚೆನ್ನಾಗಿರುತ್ತೆ. ವೆರಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಟು ಈಚ್ ಒನ್ ಆಫ್ ಯು. ವೆಲ್ಕಮ್ ಟು ಡೇ 27 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ನಾನು ಸ್ಯಾಂಡ್ವಿಚ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ಗ್ರೇಟ್ ಮಾಡಿ ಅದಕ್ಕೆ ಎಲ್ಲ ತರಕಾರಿನ ಬಳಸ್ಕೊಂಡು ಸ್ಯಾಂಡ್ವಿಚ್ನ ಪ್ರಿಪೇರ್ ಮಾಡಿ, ಅದ್ರ ಜೊತೆಗೆ ಫ್ರೂಟ್ಗೆ ಅಂತ ಗ್ರೇಪ್ನ ಕ್ಯಾರಿ ಮಾಡಿ ಆ್ಯಂಡ್ ಜೊತೆಗೆ ಬಟರ್ ಮಿಲ್ಕ್ನ ಕೂಡ ಕ್ಯಾರಿ ಮಾಡಿ ಕೆಲಸಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊಟ್ಟು ಏನೂ ಮಾಡೋದಕ್ಕಾಗಲಿಲ್ಲ. ಶೂಟಿಂಗ್ ಅಥವಾ ಡಿನ್ನರ್ಗೆ ಮಮ್ಮಿ ಏನೋ ಕೊಟ್ಟು ಕಳಿಸಿದ್ರು, ಅದನ್ನೇ ಊಟ ಮಾಡಿಕೊಂಡೆ. ಅವತ್ತಿನ ದಿನ ಏನೂ ಶೂಟ್ ಮಾಡೋಕ್ಕೆ ಆಗದೆ ಇರೋ ಕಾರಣ ಡೇ 28ನ ಕೂಡ ಇದರಲ್ಲೇ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಡೇ 28 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ನಾನು ತರಕಾರಿ ಎಲ್ಲ ಬಳಸ್ಕೊಂಡು ಶಾವಿಗೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಗಂಜಿನ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವತ್ತು ನವೆಂಬರ್ 14 ಚಿಲ್ಡ್ರನ್ಸ್ ಡೇ ಆಗಿತ್ತು. ನನ್ನ ಮಗನಿಗೆ ಕಲರ್ ಡ್ರೆಸ್ ಆಗಿತ್ತು, ನಮ್ಮ ಸ್ಕೂಲಲ್ಲಿ ಕೂಡ ಕಲರ್ ಡ್ರೆಸ್ ಇತ್ತು. ಎಲ್ಲ ಕಡೆ ಮಕ್ಕಳು ಖುಷಿಯಾಗಿ ಸ್ಕೂಲ್ಗೆ ಹೋಗ್ತಾಯಿದ್ರು. ಆ್ಯಂಡ್ ಇವತ್ತಿನ ಮೀಲ್ಗೆ ನಾನು ಶಾವಿಗೆ, ಅದ್ರ ಜೊತೆಗೆ ಗ್ರೇಪ್ ಆ್ಯಂಡ್ ಓಟ್ಸ್ ಕುಕೀಸ್ನ ತೊಗೊಂಡಿದ್ದೀನಿ. ಮಧ್ಯದಲ್ಲಿ ಹೊಟ್ಟೆ ಹಸಿದಾಗ ತಿನ್ಬೋದು ಅಂತ. ಆ್ಯಂಡ್ ಮಾರ್ನಿಂಗ್ ಡ್ರಿಂಕ್ಗೆ ಲೆಮನ್ ವಾಟರ್ನ ತೊಗೊಂಡು ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಸ್ಕೂಲ್ಗೆ ಹೋಗಿ ಮಕ್ಕಳಲ್ಲಿ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇತ್ತು. ಇವತ್ತು ಟೀಚರ್ಸ್ ಡೇನ ಚಿಲ್ಡ್ರನ್ಸ್ ಡೇ ಅಂತಲೇ ಗೊತ್ತಾಗಲಿಲ್ಲ. ಮಕ್ಕಳು ಈ ಥರ ಒಂದು ಥಾಟಲ್ಲಿ ಕಾರ್ಡ್ನ ಬರೆದಾಗ ತುಂಬಾ ಖುಷಿ ಅಂತ ಅನಿಸ್ತಾ ಇತ್ತು. ಎಸ್, ಮದರ್ ಇಸ್ ಬಾರ್ನ್ ಫ್ರಮ್ ಅ ಚೈಲ್ಡ್ ಅಂತ ಏನಂತಾರೋ ಅದೇ ರೀತಿಯಲ್ಲಿ ಟೀಚರ್ ಇಸ್ ಆಲ್ಸೋ ಬಾರ್ನ್ ಫ್ರಮ್ ಅ ಸ್ಟೂಡೆಂಟ್. ಸ್ಕೂಲಲ್ಲಿ ಇವತ್ತು ಯಾವುದೇ ಪಾಠ ಅಂತ ಇರಲಿಲ್ಲ. ಮಕ್ಕಳ ಜೊತೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದೆ, ಡಾನ್ಸ್ ಮಾಡಿದೆ, ಜೊತೇಲಿ ಊಟ ಮಾಡಿದ್ವಿ. ಎಲ್ಲರೂ ಸೇರ್ಕೊಂಡು ಜೊತೇಲಿ ಟಾಮ್ ಆ್ಯಂಡ್ ಜೆರಿ ಮೂವಿ ಕೂಡ ನೋಡಿದ್ವಿ. ಆ್ಯಂಡ್ ಡಿನ್ನರ್ಗೆ ನಾನು ಇವತ್ತು ಎಗ್ಸ್ ತೊಗೊಂಡು ಬೆಳಗ್ಗೆ ಮಾಡಿರುವಂಥ ಶಾವಿಗೆನೇ ತಿಂತಾಯಿದ್ದೀವಿ. ಇದಾಗಿತ್ತು ಇವತ್ತಿನ ನನ್ನ ದಿನ. ಆದಷ್ಟು ಗೋಲ್ಸ್ ಮೇಲೆ ಫೋಕಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಇನ್ ದ ಅಪ್ಕಮಿಂಗ್ ವೀಕ್. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ.